ಇನ್ನು ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆಗೆ ಒತ್ತಾಯಿಸಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಏನು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಇದೀಗ ನಮ್ ಜೊತೆ ಮಾತನಾಡ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯ ಮಹಾನಗರ ಜಿಲ್ಲಾಧ್ಯಕ್ಷ ಸುತಾರ್ ಅವರು ಅದಾರೆ. ಅವ್ರನ್ನೇ ಕೇಳೋಣ. ಮೇಡಮ್, ಎಷ್ಟು ದಿನದಿಂದ ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಹೇಗೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ? ನಾವು ನಿನ್ನೆ ಅಲ್ಲಿ ಮೊನ್ನೆಯಿಂದ ಅಂದ್ರೆ ಇವತ್ತು 3ನೇ ದಿನ 17ನೇ ತಾರೀಕಿನಿಂದ ಪ್ರತಿಭಟನೆ ಮಾಡ್ತಾ ಇದ್ದೇವಿ. ಈಗಾಗಲೇ ನಿಮಗೂ ಕೂಡ ಗೊತ್ತಿದೆ, ಯಾವಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು ಅವಾಗ ಬಿ ನಾಗೇಂದ್ರ ಅವರ ಮಂತ್ರಿ ಇದ್ರು. ಅವಾಗ ಅವರು ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣವನ್ನು ಮಾಡಿದ್ರು. ಅದು ಸಿದ್ದರಾಮಯ್ಯ ಕೂಡ ಒಪ್ಕೊಂಡಿದ್ದಾರೆ. ಅವ್ರ ರಾಜೀನಾಮೆ ಕೂಡ ಅವ್ರ ತಗೊಂಡಿದ್ದಾರೆ. ಜೈಲ್ ಕೂಡ ಆಗಿದೆ. ಆದ್ರೂ ಇವತ್ ಮತ್ತೆ ಡಿ ಕೆ ಶಿವಕುಮಾರ್ ಏನದಾರ ಮುಖ್ಯಮಂತ್ರಿಗಳು ಮತ್ತೆ ಆ ಭ್ರಷ್ಟ ನಾಗೇಂದ್ರ ಅವ್ರಿಗೆ ಮತ್ತೆ ಸಂಪುಟದಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಅವರಲ್ಲಿ ನಾವು ವಿನಂತಿಸ್ಕೊಳ್ತಾ ಇದ್ದೇನೆ, ಡಿ ಕೆ ಶಿವಕುಮಾರ್ ಅಲ್ಲಿ ತಕ್ಷಣ ಈ ಭ್ರಷ್ಟ ನಾಗೇಂದ್ರ ಅವ್ರನ್ನ ನಿಮ್ ಸಂಪುಟದಲ್ಲಿ ಕಿತ್ತಾಕಿ ಅವ್ರ ಕಡೆಯಿಂದ ರಾಜೀನಾಮಾ ತಗೊಳ್ಳಿ. ಇಲ್ಲತ್ತದ ನಾವು ಈಗಾಗಲೇ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇನ್ ಮುಂದೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ಈಗ ನೋಡಿರ್ಬೋದು, ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅವರು ಭ್ರಷ್ಟ ಅಂತ ಗೊತ್ತಾದ್ಮೇಲೂ ಡಿ ಕೆ ಶಿವಕುಮಾರ್ ಅವ್ರ ಮಂತ್ರಿ ಪದ ಕೊಡ್ತಾರಂತಂದ್ರ ವಿಚಾರ ಮಾಡಿ. ಇಡೀ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ. ಹಾಗಾದ್ರೆ ಭ್ರಷ್ಟರಿಗೆ ಯಾವಾಗ ಅವ್ರು ಜಾಗ ಕೊಡ್ತಾರಂತಂದ್ರೆ ಡಿ ಕೆ ಶಿವಕುಮಾರ್ ಕೂಡ ಭ್ರಷ್ಟರೇ ಅಂತ ಹೇಳಲಿಕ್ಕೆ ನಾನಿಲ್ಲಿ ಹೇಳ್ತೀನಿ. ಯಾಕಂತಂದ್ರೆ ಅವರು ಭ್ರಷ್ಟರಿಗೆ ಏನ್ ಕೊಡ್ತಾರು ಮಂತ್ರಿ ಪದ? ಪ್ರೂವ್ ಆಗಿಲ್ಲ ನಮ್ಮ ಮಾತು ಬೇರೆ. ಪ್ರೂವ್ ಆಗಿದೆ, ಕೋರ್ಟ್ನಲ್ಲಿ ಕೇಸ್ ಕೂಡ ಇದೆ. ಹಾಗೆ ಹಿಂದಿದ್ದಾಗ ಕೂಡ ಅವರು ಪ್ರತಿಭಟನೆ ಮಾಡಿ ರಾಜೀನಾಮೆ ಕೊಡ್ತಾರೆ. ಮತ್ತೆ ಯಾಕೆ ಕೊಡ್ತಾರೆ? ಇಲ್ಲ, ಕೊಡ್ಲೇಬೇಕು. ಇದರಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ತಿಳ್ಕೋಬೇಕು, ಇವತ್ತು ಅವ್ರ ಕಡೆ ರಾಜೀನಾಮೆ ತಗೋಬೇಕು. ಇಲ್ಲಂತಂದ್ರ ಅಗದಿ ಓಪನ್ ಆಗಿ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ದಲ್ಲಿರಂತ ಎಲ್ಲರೂ ಕೂಡ ಭ್ರಷ್ಟೆ. ಅದಕ್ಕೆ ನಾಗೇಂದ್ರ ಅವ್ರಿಗೆ ಅಲ್ಲಿ ಒಂದು ಜಾಗ ಕೊಟ್ಟಿದಾರ. ಅದು ನಾವು ಇವತ್ತು ಪ್ರತಿಭಟನೆ ಮುಖಾಂತರ ಅವ್ರಿಗೆ ವಾರ್ನ್ ಮಾಡ್ತಾ ಇದೀವಿ, ಅವ್ರ ಕಿತ್ತಾಕಿ. ಇಲ್ಲಾಂದ್ರೆ ಇನ್ನು ಮುಂದೆ ಬೃಹತ್ ಪ್ರತಿಭಟನೆಯನ್ನು ಇಡೀ ಕರ್ನಾಟಕದಲ್ಲಿ ಹಮ್ಮಿಕೊಳ್ಳಾಗ್ತದೆ. ಎಷ್ಟು ದಿನದಿಂದ ಪ್ರತಿಭಟನೆ ಮಾಡತ್ತೀರಿ? ಇಡೀ ರಾಜ್ಯದಂತೆ ಮಾಡತ್ತೀರಿ? ಬೆಳಗಾವಿಯಲ್ಲಿ ಅಂತ ಮಾಡ್ತೀರಿ? ಇಡೀ ರಾಜ್ಯದಲ್ಲಿ ಇರುವಂತ ಎಲ್ಲಾ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಆ ಪ್ರಕಾರ ನಾವು ಕೂಡ 3 ದಿನ ಆಯ್ತು ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಒಂದ್ ತಾಳ್ಮೆದಿಂದ ಪ್ರತಿಭಟನೆ ಮಾಡ್ತೇವಂತ ಅವ್ರು ಯಾವಾಗೂ ಸಹಜವಾಗಿ ತಗೋಬಾರ್ದು. ವಿಚಾರ ಮಾಡ್ಬೇಕು. ನೀವು ಜನಪರ ಸರ್ಕಾರ ಕೊಡ್ಬೇಕು. ನೀವು ಜನ ವಿರೋಧಿ ಸರ್ಕಾರವನ್ನು ನಡೆಸ್ತಾ ಇದಾರೆ. ಬರೇ ನಿಮ್ಮ ಅಧಿಕಾರಗೋಸ್ಕರ ನೀವು ಕಿತ್ತಾಡ್ತಾ ಇದಾರೆ. ಅದು ಬಿಡಿ, ಜನರನ್ನ ನೋಡಿ. ನೋಡ್ಬೋದು ಮಳೆ ಹಾನಿ ಎಷ್ಟಾಗಿದೆ. ಆ ಕಡೆ ಲಕ್ಷ ಇಲ್ಲ, ರೈತರು ಆಗ್ತಾ ಇದಾರೆ. ರೈತರ ಕಣ್ಣೀರ್ ಕಾಣ್ತಾ ಇಲ್ಲ ನಿಮ್ಗೆ. ನಿಮ್ಮ ಅಧಿಕಾರ, ನಿಮ್ಮ ಹಗರನ ಇತರಲ್ಲಿ ಕಿತ್ತಾಡ್ತಾ ಇದ್ದೀರಿ. ಅದಕ್ಕೆ ನೀವು ಜನರ ಬರ ಉಳಿರಿ. ಇಂತ ಭ್ರಷ್ಟ ಕಿತ್ತಾಕಿ. ಯಾವ ತರ ನಿಮ್ ಪ್ರತಿಭಟನೆ ಇರುತ್ತೆ? ಇನ್ ಮುಂದೆ ಅವರು ರಾಜೀನಾಮಾ ಕೊಡ್ಲಿಲ್ಲ ಅಂತ ನಮಗ್ ಮೇಲಿಂದ ಆದೇಶ ಬರ್ತದ, ಉಗ್ರ ರೀತಿಯಲ್ಲೇ ಇಡೀ ರಾಜ್ಯದಲ್ಲಿ ನಾವು ಪ್ರತಿಭಟನೆ ತಗೋತೀವಿ. ಇದೆಷ್ಟು ಏನಂತಂದ್ರೆ ವೀಕ್ಷಕರೇ, ಸಚಿವ ನಾಗೇಂದ್ರ ಅವರು ಎಲ್ಲಿವರೆಗೆ ತನ್ನ ರಾಜೀನಾಮೆ ಕೊಡೋಲ್ಲ ಅಲ್ಲಿವರೆಗೆ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಂತೆ ಪ್ರತಿಭಟನೆ ಮಾಡುತ್ತೆ, ತೀವ್ರವಾಗಿ ಪ್ರತಿಭಟನೆ ಮಾಡುತ್ತೆ ಅಂತ ಈಗ ಏನು ಗೀತಾ ಸುತಾರ್ ಅವರು ಹೇಳಿದ್ದಾರೆ. ಪಾಯಿಂಟ್ ನ್ಯೂಸ್ ಬ್ಯೂರೋ.